ಒಂದ್ಸಲ ನಾನು ಸಿಗಲ್ಲ ಅನ್ನೋ ಭಯಕ್ಕೆ ಸುಸೈಡ್ ಅಟೆಂಪ್ಟ್ ಮಾಡಿದ್ದ. ರಿಯಲಿ? ವೆರಿ ಸಾರಿ. ಇನ್ನು ಈ ಮಾತು ಮೇಲೆ ನಂಗೆ ನಂಬಿಕೆ ಬರ್ತಿಲ್ಲ. ಇಲ್ಲ ರಾಹುಲ್, ನಾ ಹೇಳ್ತಿರೋದು ನಿಜ. ಅವ್ನು ಸುಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿರಲ್ಲ, ಆ ರೀತಿ ಪೋಸ್ ಕೊಟ್ಟಿರ್ತಾನೆ ರಾಹುಲ್. ನೋಡು ಈಗಲೂ ನೋಡು, ನಾನು ನನ್ನ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ದಕ್ಕೆ ನಿಂಗೆ ನನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ದಟ್ ಮೀನ್ಸ್ ನಿಂದು ರಿಯಲ್ ಲವ್ ಅವನದಲ್ಲ. ನಿನ್ನ ಥರ ಅವನದು ರಿಯಲ್ ಲವ್ ಆಗಿದ್ದಿದ್ರೆ ನಿನ್ನ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಅದನ್ನ ಅವ್ನು ಸಹಿಸ್ಕೋತಾ ಇರಲಿಲ್ಲ ಅಲ್ವಾ? ನನ್ನ ಲವರ್ ಬಗ್ಗೆ ಯಾರಾದರೂ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗಬೇಕಾಗಿತ್ತು ಅವನು. ಬಟ್ ಅದು ನಿನ್ನ ವಿಷಯದಲ್ಲಿ ನಡೆದಿದೆಯಾ? ಇಲ್ಲ ಮಯೂರಿ, ಅವ್ರ ತಾಯಿ ಹೇಳಿದ್ನು ಅವ್ನು ಬ್ಲೈಂಡಾಗಿ ನಂಬ್ತಾನೆ, ನಿಮ್ಮ ಚಿಕ್ಕಮ್ಮ ಹೇಳಿದ್ನು ಬ್ಲೈಂಡಾಗಿ ನಂಬ್ತಾನೆ. ಇಲ್ಲ ರಾಹುಲ್, ಅವರು ಪರಿಸ್ಥಿತಿನ ಹಾಗೆ ಕ್ರಿಯೇಟ್ ಮಾಡಿದ್ರು. ಹಾಗಾದರೆ ಪರಿಸ್ಥಿತಿ ತಕ್ಕಂತೆ ಪ್ರೀತಿ ಬದಲಾಗುತ್ತಾ? ಇಲ್ಲ ಮಯೂರಿ, ನೀನು ಅವನ್ನ ಲವ್ ಮಾಡಿದಷ್ಟು ಅವನು ನಿನ್ನ ಲವ್ ಮಾಡಿಲ್ಲ. ಲವ್ ಮಾಡಿದಿದ್ರೆ ನಿನಗಿಂತ ಚಾರು ಬೆಟ್ರ್ ಅಂತ ಎಂಗೇಜ್ಮೆಂಟ್ನ ಮುರಿತಾ ಇದ್ನ. ತಾನು ಪ್ರೀತಿಸೋ ಹುಡುಗಿಗೆ ಒಂದು ಸಣ್ಣ ಗಾಯ ಆದ್ರೂ ಹುಡುಗರು ತಡ್ಕೊಳ್ಳಲ್ಲ, ಒದ್ದಾಡ್ಬಿಡ್ತಾರೆ. ಅಂಥದ್ರಲ್ಲಿ ಅಷ್ಟು ಜನರ ಮುಂದೆ ನಿಂಗೆ ಅವನು ಅವಮಾನ ಮಾಡ್ದ, ನಿಂಗೆ ಅವನ್ನ ಮದುವೆ ಆಗೋ ಯೋಗ್ಯತೆನೇ ಇಲ್ಲ ಅಂತ ಹೇಳ್ದ. ಪ್ರೀತಿ ಮಾಡೋರು ಮಾತಾಡೋ ಮಾತಾ ಅದು? ಅವನೊಬ್ಬ ಅವಕಾಶವಾದಿ ಅಷ್ಟೇ. ಅವನಿಗೆ ನೀನು ಬೆಟ್ರ್ ಅನ್ನಿಸ್ದಾಗ ಚಾರನ್ ಬಿಟ್ಟ, ನೀನು ಹಿಡ್ಕೊಂಡ. ಮತ್ತು ಅವನಿಗೆ ಕನ್ಫ್ಯೂಷನ್ ಶುರು ಆಯಿತು. ಚಾರು ಬೆಟ್ರ್ ಅನಿಸಿದ್ಲು, ಅವಳಿಂದ ಹೋದ. ಮತ್ತೆ ಕನ್ಫ್ಯೂಷನ್, ನಿನ್ನ ಕಡೆ ಬಂದ. ಈ ಥರದವರೆಲ್ಲ ಕಪ್ಪೆ ಥರ, ಯಾವಾಗ ಯಾವ ಕಡೆ ಜಿಗಿತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಥರಿಂದ ಆದಷ್ಟು ಕೇರ್ಫುಲ್ ಆಗಿರಬೇಕು. ಮಾರಿದ್ರೆ ಲೈಫ್ ಸ್ಕ್ರ್ಯಾಪೆ. ನೀನು ಅವನಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು. ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡ. ನನಗೆ ಜಯಂತನ ಮೇಲೆ ಪರ್ಸ್ನಲಾಗಿ ಏನೂ ಇಲ್ಲ. ಬಟ್ ಆ್ಯಸ್ ಎ ಫ್ರೆಂಡ್ ನೀನು ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದಾಗ ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ನಾನು ಹೇಳಿದ್ದು ಚೆನ್ನಾಗೇ ವರ್ಕೌಟ್ ಆಗ್ತಾ ಇದೆ. ಆ ಜಯಂತನ್ನು ಇನ್ನೂ ಇವಳಿಂದ ಪರ್ಮನೆಂಟಾಗಿ ದೂರ ಮಾಡಿಬಿಡಬೇಕು. ಆಗಲೇ ನಾನು ಅಂದ್ಕೊಂಡಿದ್ದು ಸಾಧ್ಯ ಆಗೋದು. ಹಲೋ ವಿಶ್ವ. ನಾನೇ ನಿನಗೆ ಕಾಯ್ತಾ ಇದ್ದೆ. ಹೇಗಿದ್ದೀಯೋ? ಅಂತ ಏನು ಚೆನ್ನಾಗಿಲ್ಲ ಕಣ. ನೀನು ಡಲ್ಲಾಗಿರೋ ಮುಖ ನೋಡಿದಾಗಲೇ ನಂಗೆ ಅರ್ಥ ಆಯಿತು. ಅದು ಸರಿ, ಏನು ವಿಷಯನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಅಂದಹಾಗೆ ನಿನ್ನ ತಂಗಿ ಮಗನ ಮದುವೆಗೆ ಬರೋಕ್ಕಾಗಲಿಲ್ಲ ಕಣೋ. ಯಾವುದೋ ಕೇಸ್ ಇಶ್ಯೂ ಆಗಿ ಔಟ್ ಆಫ್ ಸ್ಟೇಷನ್ ಹೋಗಬೇಕಾಗಿತ್ತು. ಪರವಾಗಿಲ್ಲ, ಆ ಮದುವೆಯಿಂದನೇ ಸಮಸ್ಯೆ ಪ್ರಾರಂಭ ಆಗಿತ್ತು. ಅಂದರೆ ಹುಡುಗಿ ಕಡೆಯವ್ರು ಏನಾದ್ರು ಕಿರಿಕ್ ಮಾಡ್ತಿದ್ದಾರಾ? ಹೇಳು, ನಟ್ಟು ಬೋಲ್ಟು ಕಳಿಸಿ ಅವ್ರನ್ನ ಅಡ್ಡಡ್ಡ ತಟ್ಟು ಬಿಡ್ತೀನಿ. ರಾಣಿ, ನನ್ನ ಸೋದರಳಿಯ ಇದ್ದಾನಲ್ಲ, ಅದೇ ಜಯಂತ, ಅವನಿಗೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯಿತು. ಓಕೆ. ಆಮೇಲೆ ಅವನಿಗೆ ನನ್ನ ನಾದಿನಿ ಮಗಳ ಜೊತೆ ಲವ್ ಪ್ರಾರಂಭ ಆಯಿತು. ನಾಟ್ ಓಕೆ. ಆಮೇಲೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ನನ್ನ ನಾದಿನಿ ಮಗಳ ಜೊತೆ ಮದುವೆ ಮಾಡೋದು ಅಂತ ಆಯಿತು. ಓಕೆ. ಮೊದಲನೇ ಹುಡುಗಿ ಇದ್ಲಲ್ಲ, ಅದೇ ಎಂಗೇಜ್ಮೆಂಟ್ ಮುರಿದು ಬಿತ್ತಲ್ಲ,
ಆ ಹುಡುಗಿ ನನ್ನ ತಂಗಿ ಜೊತೆ ಸೇರಿಕೊಂಡು ಮಸರತ್ತು ಮಾಡಿ ನನ್ನ ನಾದ್ನಿ ಮಗಳ ಮೇಲೆ ಜಯಂತನಿಗೆ ವಿರಸ ಬರೋ ಹಾಗೆ ಮಾಡಿದ್ಲು. ನಾಟ್ ಓಕೆ. ಆಮೇಲೆ ಇಬ್ಬರಿಗೂ ಜಗಳ ಆಯ್ತು. ಮೊದಲು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಹುಡುಗಿ ಜೊತೆನೇ ಮತ್ತೆ ಮದುವೆ ಅಂತ ಆಯ್ತು. ಓಕೆ. ಮದುವೆ ಟೈಮಲ್ಲಿ ಅವ್ರು ಮಾಡಿದ ಮಸಲತ್ತೆಲ್ಲ ತಿಳಿತು. ಜಯಂತ ಟೆನ್ಷನ್ ಮಾಡಿಕೊಂಡು ಮದುವೆನೇ ಬೇಡ ಅಂತ ಎದ್ಬಿಟ್ಟ. ಪರ್ಫೆಕ್ಟ್ಲಿ ಓಕೆ. ಆಮೇಲೆ ಈಗ ಆ ಹುಡುಗಿ ನಾನೇ ಜಯಂತನ ಹೆಂಡತಿ ಅಂತ ನನ್ನ ಮನೆಗೆ ಬಂದು ದರ್ಬಾರ್ ಮಾಡ್ತಿದ್ದಾಳೆ. ವಾಟ್? ಹೂನಾ, ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅವರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನು? ಅವ್ರ ಅಪ್ಪ ಅಮ್ಮನ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾಳೆ? ಹಾಂ. ಅವ್ರೇನು ಅಪ್ಪ ಅಮ್ಮನೋ ಇಲ್ಲ ಬ್ರೋಕರ್ಗಳು? ಏರೋಪ್ಲೇನ್ ಹತ್ತಿಸ್ಬೇಕು ಅಂತ ನನ್ನ ಮಕ್ಕಳಿಗೆ. ಇರಲಿ, ಮುಂದೆ ಏನು ಹೇಳು. ಅವಳಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೇಣು ಹಾಕ್ಕೊಂಡು ಸಾಯ್ತೀನಿ ಅಂತ ಹೆದರ್ತಿದ್ದಾಳೆ. ಈ ಇನ್ಸ್ಪೆಕ್ಟರ್ ನಾರಾಯಣ ನಿನ್ನ ಫ್ರೆಂಡು ಅನ್ನೋದು ಗೊತ್ತಾ ಅವಳಿಗೆ? ಇಲ್ಲ. ನಾನು ಮನೆಗೆ ಬಂದು ಗೊತ್ತು ಮಾಡ್ತೀನಿ ಬಿಡು. ನಣಿ, ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಅವಳು ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಗೆ ಬಂದಿರೋದು ಟ್ರೆಸ್ ಪಾಸಿಂಗ್ ಕಣೋ, ಅಂದರೆ ಅತಿಕ್ರಮ ಪ್ರವೇಶ. ಅದು ಫಸ್ಟ್ ಪಾಯಿಂಟು. ಇನ್ನು ಮದುವೆ ಆಗದೆ ಇದ್ರೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳಲ್ಲ, ಅದು ಕ್ರಿಮಿನಲ್ ಅಫೆನ್ಸು. ಅದು ಎರಡನೇ ಪಾಯಿಂಟು. ವಿಶ್ವ, ಪಾಯಿಂಟ್ಗಳು ಇಲ್ಲದೆ ಇದ್ದಾಗಲೇ ಜನಗಳಿಗೆ ನೀರು ಇಳಿಸ್ತಾ ಇರ್ತೀನಿ. ಅಂಥದ್ರಲ್ಲಿ ಈ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳಿರುವಾಗ ಸುಮ್ಮನೆ ಬಿಡ್ತೀನಾ? ಇವೆಲ್ಲ ಪೆಟ್ಟಿ ಕೇಸುಗಳು ಕಣೋ. ಇಂಥ ಸಾವಿರಾರು ಕೇಸುಗಳನ್ನ ಡೀಲ್ ಮಾಡಿದ್ದೀನಿ ನಾನು. ನೀನೇನು ಟೆನ್ಷನ್ ತಗೊಳ್ಬೇಡ, ಆರಾಮಾಗಿ ಮನೆಗೆ ಹೋಗು. ನಾನು ಹೋಗಿ ಯೂನಿಫಾರ್ಮಲ್ಲಿ ಬರ್ತೀನಿ. ಯೂನಿಫಾರ್ಮ್ ಅಲ್ಲ, ಬೇಡ ಕಣ. ಅಕ್ಕಪಕ್ಕದ ಮನೆ ಕಿರೀಟ ಇದ್ರೇನೆ ಅವ್ನು ರಾಜ ಅಂತ ಗೊತ್ತಾಗೋದು. ಹಾಗೇನೆ ಯೂನಿಫಾರ್ಮಲ್ಲಿದ್ದರೆ ಅವ್ನು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗ್ತಾನೆ. ನಾನು ಮನೆಗೆ ಬಂದು ಅವಳು ಚಳಿ ಬಿಡಿಸಿ ಹೇಗೆ ಓಡಿಸ್ತೀನಿ ಅಂತ ನೋಡ್ತಾ ಇದ್ರು. ಮೇಘನ್ನ ಕಿಡ್ನಾಪ್ ಮಾಡೋದು ಅಂತಾಯಿತು. ಹೇಗೆ ಕಿಡ್ನಾಪ್ ಮಾಡೋದು? ಮನೆ ಬಿಟ್ಟರೆ ಕಾಲೇಜಲ್ಲಿ ಇರ್ತಾಳೆ, ಕಾಲೇಜ್ ಬಿಟ್ಟರೆ ಮನೇಲಿ ಇರ್ತಾಳೆ. ಬೇರೆ ಹುಡುಗಿರ ಥರ ಆಗಿದ್ದಿದ್ರೆ ಶಾಪಿಂಗ್ ಬರ್ತಾರೆ, ಸಿನಿಮಾಗೆ ಬರ್ತಾರೆ ಅಂತ ಬೇಜಾನ್ ಚಾನ್ಸ್ಗಳು ಸಿಕ್ಕಿರೋದು ಪ್ಲ್ಯಾನ್ ಮಾಡೋದಕ್ಕೆ. ಆದರೆ ಈ ಹುಡುಗಿ ವಿಷಯದಲ್ಲಿ ಆ ಚಾನ್ಸ್ ತುಂಬ ಕಮ್ಮಿ ಇದೆ. ಸಾಲಿದ್ದಕ್ಕೆ ಅವಳ ಜೊತೆ ಮಯೂರಿನೋ ಇನ್ಯಾರೋ ಬೇರೆ ಇರ್ತಾರೆ. ಕಷ್ಟ ಅನಿಸುತ್ತೆ. ನೀನು ಹೇಳಿದ ಅಷ್ಟು ಪಾಯಿಂಟು ಕರೆಕ್ಟೇ. ಒಂದು ಕೆಲಸ ಮಾಡೋಣ, ಮೊದಲು ಅವಳ ಮೂಮೆಂಟ್ಸ್ನ ವಾಚ್ ಮಾಡೋಣ. ಐ ಮೀನ್, ಮೇಘ ಮಯೂರಿ ದಿನ ಒಟ್ಟಿಗೆ ಹೋಗ್ತಾರಾ ಅಥವಾ ಬೇರೆ ಬೇರೆ ಹೋಗ್ತಾರಾ ಅಂತ. ಅಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುವಾಗ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಹೋಗ್ತಾರೆ, ಅಂಥ ಚಾನ್ಸಸ್ಸು ನಮ್ಗೆ ಸಿಗ್ಬೋದು. ಕಾಲೇಜಿಂದ ವಾಪಸ್ ಬರುವಾಗ ನಮಗೇನಾದರೂ ಚಾನ್ಸಸ್ ಸಿಗುತ್ತಾ, ಯಾರಾದರೂ ಅವಳನ್ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾರಾ ಅಂತ ಮೊದಲು ಅವಳ ಟೈಮ್ ಟೇಬಲ್ನ ಸ್ಟಡಿ ಮಾಡಬೇಕು. ಆಗ ನಮಗೆ ಅವಳ ಬಗ್ಗೆ ಒಂದು ಪಿಕ್ಚರ್ ಸಿಗುತ್ತೆ. ಅದಾದಮೇಲೆ ಹೇಗೆ ಕಿಡ್ನಾಪ್ ಮಾಡ್ಬೋದು, ಎಲ್ಲಿ ಕಿಡ್ನಾಪ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಏನಂತೀಯ? ಎಸ್, ಯು ಆರ್ ರೈಟ್. ಹಾಗೆ ಮಾಡೋಣ. ಚಾರು ದೊಡ್ಡ ತಲೆನೋವು ಆಗ್ಬಿಟ್ಲಲ್ಲ. ಹೊರಗೆ ಓಡ್ಸೋಣ ಅಂದರೆ ಮಾವ ತಾಳ್ಮೆ ತನ್ಕೋ, ನಾನೇ ಒಂದು ದಾರಿ ಹುಡುಕ್ತೀನಿ ಅಂತಾರೆ. ಅವ್ರ ದಾರಿ ಹುಡ್ಕೋಷ್ಟೊತ್ತಿಗೆ ಈ ಚಾರು ಒಂದು ಗತಿ ಕಾಣಿಸ್ತಾಳೆ ನನಗೆ. ನಾನೇ ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಬೇಕು. ಇದೇ ಸರಿಯಾದ ದಾರಿ, ಹಾಗೆ ಮಾಡ್ತೀನಿ. ಹಾಂ, ಹೇಳಿ ಹೇಳಿ ಅಂದರೆ ಅಳಿಯನ? ಯಾವನು ನಿನ್ನ ಅಳಿಯ? ಮಗಳಿಗೆ ಮದುವೆ ಆಗದೆ ಅತ್ತೆ ಮನೆ ಕಳಿಸಿದ್ಯಲ್ಲ, ನೀನು ಒಬ್ಬ ಗಂಡಸ. ಲೇ, ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ಬಂದು ಮಗಳನ್ನ ಮನೆಯಿಂದ ಕರ್ಕೊಂಡೋಗು. ಏನು ಹೇಳಿ ಅಂದರೆ ಬಹಳ ಕೋಪದಲ್ಲಿರೋ ಆಗಿದೆ. ಏನಾಯ್ತು? ಯಾವುದಾದ್ರೂ ಹುಚ್ಚಿನಾಗಿ ಕರೆದು ಬಿಡ್ತಾ? ಏಯ್,
ನಿನಗೆ ಸ್ವಲ್ಪನೂ ನಾಚಿಕೆ ಅನ್ನೋದಿಲ್ವಾ? ಅಳಿಯಂದ್ರೆ ಒಂದು ಕೆಲಸ ಮಾಡಿ, ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಹೊಕ್ಕಳು ಸುತ್ತ ಇಂಜೆಕ್ಷನ್ ತಗೊಳ್ಳಿ. ರೇಬಿಸ್ ಬಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದರಲ್ಲೂ ಈಗಿನ ನಾಯಿಗಳಿಗೆ ಏನೇನು ರೋಗ ಬರುತ್ತೋ ನಮಗ್ ಗೊತ್ತೇ ಆಗಲ್ಲ. ಏಯ್, ಮಗಳು ಮೆಂಟ್ಲಾಗ್ಬಿಟ್ಟಿದ್ದಾಳೆ ಅಂದ್ರೆ ನೀನು ಮೆಂಟ್ಲಾಗ್ಬಿಟ್ಟಿದ್ಯಾ? ಓ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಯಾವುದೋ ಸ್ಟ್ರಾಂಗ್ ಆಗಿರೋ ಹುಚ್ಚಿನ ನಾಯಿನೇ ಕಚ್ಚದಾಗಿದೆ. ಹಾ, ಅಳಿಯಂದ್ರೆ ಎಲ್ಲಿದ್ದೀರಾ ಇವಾಗ? ನಾನೇ ಬೇಕಾದ್ರೆ ಆಂಬುಲೆನ್ಸ್ ಕಳಿಸ್ಕೊಡ್ತೀನಿ. ಲೇ, ಯಾಕೋ ಹೀಗಿದ್ದೀರಾ? ಮನುಷ್ಯಗಳಿಗೆ ಟಾರ್ಚರ್ ಕೊಡ್ಬೇಕು ಅಂತ ಅಪ್ಪ ಮಗಳು ಹುಟ್ಟಿದ್ದೀರಾ? ಓ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಂದ್ರೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಿಮಗೆ ಹಿಡಿದಿರೋ ಹುಚ್ಚನ್ನ ನಾನು ವಾಸಿ ಮಾಡಿಸ್ತೀನಿ. ಲೇ, ನೀವಂತೂ ಉದ್ಧಾರ ಆಗಲ್ವೋ? ಲಾರಿನೋ ಟ್ರಕ್ಕೋ ಬಂದು ಹೊಡೆದ್ಬಿಟ್ಟು ಹೋಗುತ್ತೆ. ನಿಮಗಂತೂ ಒಳ್ಳೆ ಸಾವು ಬರಲ್ಲ. ಅಯ್ಯೋ, ಸಾವಿನ ಬಗ್ಗೆ ಮಾತಾಡಬೇಡಿ ಅಳಿಯಂದ್ರೆ. ಹೇಳ್ತಿದ್ದೀನಲ್ಲ, ನಿಮ್ಗೆ ಹಿಡಿದಿರೋ ಹುಚ್ಚನ್ನ ವಾಸಿ ಮಾಡಿಸೋ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ಏನ್ ಜನಗಳಿವ್ರು? ರುಕ್ಮಿಣಿ, ಚಾರು ಕೊಡ್ತಿರೋ ಡೋಸು ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ಎಷ್ಟೇ ಆಗಲಿ ಅವಳು ನನ್ನ ಮಗಳು. ಹೆಣ್ಮಕ್ಳ ಜೀವನದ ಜೊತೆ ಆಟ ಆಡ್ತಾನ ಅವನು. ಕ್ಷಣಕ್ಕೊಂದು ಅನ್ಸತ್ತೆ ಅವನಿಗೆ. ಆಗ ಆ ಹುಡುಗಿ, ಈಗ ಈ ಹುಡುಗಿ. ಈಗ ಅನುಭವಿಸ್ಲಿ. ನರಕ ಕಣ್ಮುಂದೆ ಕಾಣ್ತಾ ಇರತ್ತೆ ಅವನಿಗೆ. ಸುಮತಿ, ಇನ್ನು ಸ್ವಲ್ಪ ಹೊತ್ತಿಗೆ ಇನ್ಸ್ಪೆಕ್ಟರ್ ನಾರಾಯಣ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ವಿಷಯನೆಲ್ಲ ತಿಳಿಸಿದ್ದೀರಾ ತಾನೆ? ಎಲ್ಲ ಹೇಳಿದ್ದೀನಿ. ಇಂಥದ್ದು ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಇದು ನನಗೆ ಲೆಕ್ಕಕ್ಕೆ ಇಲ್ಲ. ಹೀಗೆ ಬಂದು ಹಾಗೆ ಓಡಿಸ್ತೀನಿ ಅವಳನ್ನ ಮನೆಯಿಂದ ಅಂತ ಹೇಳಿದ. ದೇವ್ರ ದಯದಿಂದ ಇವಳು ಹುಚ್ಚಾಟದಿಂದ ನಮಗೆಲ್ಲ ಮುಕ್ತಿ ಸಿಕ್ಬಿಟ್ರೆ ಸಾಕು. ಚಾರು ಮನೇಲಿದ್ದಾಳೆ? ಎಲ್ಲಿದ್ದಾಳೆ ನೋಡು. ಎಲ್ಲೋದ್ಲಿ ಇವಳು? ಮೀನಾಕ್ಷಿ ರೂಮ್ಗೇನಾದ್ರೂ ಹೋಗಿದ್ದಾಳ? ಇಲ್ಲೂ ಇಲ್ವಲ್ಲ ಇವಳು. ಮತ್ತೆಲ್ಗೋದ್ಲು? ಇಲ್ಲಿದ್ದಾಳ ಇವಳು? ಸದ್ಯ ಮನೇಲಿದ್ದಾಳಲ್ಲ, ಅಷ್ಟು ಸಾಕು. ಟೆರೆಸಲ್ಲಿದ್ದಾಳೆ. ಎಲ್ಲ ಒಂದು ಕಡೆ ಇದ್ರೆ ಸಾಕು. ಅಲ್ಲ, ಇವಳು ಮೀನಾಕ್ಷಿ ಇಬ್ರು ಸೇರ್ಕೊಂಡು ಆಡ್ತಾ ಇರೋ ನಾಟಕ ಒಂದೊಂದಲ್ಲ. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿ ನನ್ನ ಸೊಸೆಗೆ ಆಶೀರ್ವಾದ ಮಾಡಿ ಅಂತ ಮಾಡಿಸ್ತಾ ಇದ್ದಾಳೆ ಅಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ನೀವೇ ತಿಳ್ಕೊ. ಸೊಸೆನಾ? ಮೀನಾಕ್ಷಿದು ಜಾಸ್ತಿ ಆಯ್ತು. ನೋಡು, ಆಟನೆಲ್ಲ ಆಡಿಸಕ್ಕೆ ಬರ್ತಾನಲ್ಲ, ನಾಡಿ ಬರಲಿ, ಆಮೇಲೆ ಗೊತ್ತಾಗುತ್ತೆ ನೋಡಿ. ವಿಶ್ವ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಮ್ಮ ಪರಿಸ್ಥಿತಿ ಗೊತ್ತಿದೆಯಲ್ಲ.
ಅದನ್ನ ಸರಿ ಮಾಡೋಕ್ಕೆ ಅಲ್ವಾ ನಾನು ಬಂದಿರೋದು. ಡೋಂಟ್ ವರಿ. ಮನೇಲಿ ಇದ್ದಾಳ ಅವಳು? ಹಾಂ ಇದ್ದಾಳೆ. ಏನು ಬಾಗಿಲಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಿ ಬಾಳು. ಬಾ. ಎಲ್ಲ ಅವಳದ ಕಿತಾಪತಿ. ಎಲ್ಲ ಟೂ ಮಚ್ ಆಗೇ ಮಾಡ್ತಿದ್ದಾಳೆ ಅವಳು. ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಕಣ. ಕರಿ ಅವಳನ್ನ. ಸುಮತಿ ಕರಿಯೋಳ. ಅಣ್ಣ ಕಾಫಿ ಟೀ ಏನಾದರೂ? ಅವಳನ್ನ ಕಳಿಸಿ ಊಟ ಮಾಡ್ಕೊಂಡೇ ಹೋಗ್ತೀನಿ. ಮೊದಲು ಅವಳು ಕರೀರಿ. ನೀನು ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ದಯವಿಟ್ಟು ಇದೊಂದು ಪ್ರಾರಬ್ಧ ಕರ್ಮದಿಂದ ನಮ್ಮನ್ನು ಕ್ಲಿಯರ್ ಮಾಡು, ಅಷ್ಟು ಸಾಕು. ಚಾರು, ದೊಡ್ಡಮ್ಮ, ನಿನ್ನ ದೊಡ್ಡಪ್ಪ ಕರಿತಾ ಇದ್ದಾರೆ. ದೊಡ್ಡಪ್ಪ ನನ್ನನ್ನು ಕರೀತಿದ್ದಾರಾ? ಹಾಂ. ಯಾಕೆ? ಗೊತ್ತಿಲ್ಲ, ನೀನೇ ಬಂದು ವಿಚಾರಿಸು. ಸರಿ ನಡೀರಿ. ಬಾ. ಇವಳೇನ ಚಾರು ಅಂದರೆ? ಏನಮ್ಮ ಹುಡುಗಿ, ಮದುವೆ ಆಗದೆ ಬೇರೆಯವ್ರ ಮನೆಗೆ ಬಂದು ನಿನ್ನಷ್ಟು ನೀನೇ ಸೊಸೆ ಅಂತ ಟೈಟಲ್ ಕೊಟ್ಕೊಂಡು ದೌರ್ಜನ್ಯ ಮಾಡ್ತಿದ್ಯಂತೆ. ಏನು ಸಮಾಚಾರ ನಿಂದು? ನೋಡು, ನಿನ್ಗಿನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಸೈಲೆಂಟಾಗಿ ಗಂಟು ಮುಟ್ಟೆ ಕಟ್ಕೊಂಡು ಮರ್ಯಾದೆಗೆ ಮನೆಗೆ ಬಿಟ್ಟು ಹೋಗ್ಬಿಡು. ಇಲ್ಲ ಅಂದರೆ ನಿನ್ನನ್ನು ನಿಮ್ಮ ಮನೆಯವ್ರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತಿಸ್ಬೇಕಾಗತ್ತೆ. ಏನು? ಒಂದು ನಿಮಿಷ ಬಂದೆ. ಹಲೋ, ನೀವೆಲ್ಲ ಹೋಗ್ತೀರಿ? ನೀವಿಲ್ಲೇ ಇರಿ. ಇವ್ರು ಅಡುಗೆ ಮನೆಗೆ ಯಾಕೆ ಹೋದ್ಲು? ತಗೊಳ್ಳಿ ಜ್ಯೂಸ್. ಮನೆಗೆ ಯಾರೇ ಬಂದರೂ ಮೊದಲು ಜ್ಯೂಸನ್ನು ನೀರನ್ನು ಕೊಟ್ಟು ಸತ್ಕಾರ ಮಾಡಬೇಕು ಅಂತ ನನ್ನ ತಂದೆ ತಾಯಿ ನಂಗೆ ಹೇಳ್ಕೊಟ್ಟಿದ್ದಾರೆ. ಜ್ಯೂಸ್ ತಗೊಳ್ಳಿ ಸರ್.
ಸರ್, ಸರ್, ಸುರಪುರ ಸ್ಟೇಷನ್ ಅಲ್ವಾ ನಿಮ್ಮದು? ನಾವಿರೋದು ಬೃಂದಾವನದಲ್ಲಿ. ಇದು ನಿಮ್ಮ ಲಿಮಿಟ್ಸ್ಗೆ ಬರಲ್ಲ ಅಲ್ವಾ? ಸರ್, ಜ್ಯೂಸ್ ಕುಡಿಯೋದು ಯಾಕೆ ನಿಲ್ಲಿಸ್ಬಿಟ್ರಿ? ಕುಡೀರಿ. ಯಾರನ್ನಾದ್ರೂ ವಿಚಾರಣೆ ಕರಿಬೇಕು ಅಂದ್ರೆ ಅಥವಾ ಅವ್ರು ಇರೋ ಕಡೆನೇ ವಿಚಾರಣೆ ಮಾಡಬೇಕು ಅಂದ್ರೆ ಮೊದಲು ಅವ್ರ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರಬೇಕು. ಅದು ಆ ಲಿಮಿಟ್ಸ್ಗೆ ಬರೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿರಬೇಕು. ನಿಮಗೂ ಈ ಏರಿಯಾಕ್ಕೂ ಸಂಬಂಧನೇ ಇಲ್ಲದೆ ಇರುವಾಗ ನೀವು ಇಲ್ಲಿಗೆ ಬರೋದು ಅಪರಾಧ ಅಲ್ವಾ?